ವರದಿ ನಡೆದಂದಾಗ ಮಾಲಿನಿಗೆ ನಗಿ ಬೀಳಿದನು. ಅಮ್ಮ ಅಮ್ಮ ನಿಮ್ಮ ಗಂಡ ಗಂಡಾಪತಿ ಪ್ರಾಣೇಶ ಯಾವ್ದಾದ್ರು ಒಂದೇ ಗಂಡಪತಿ ಯಾವ್ದಾದ್ರು ಒಂದು ಒಂದು ಪತಿ ಅಂತ ಪತಿ ಅವರೊಟ್ಟಿಗೆ ನೇರವಾಗಿ ಸೊರಬಕ್ಕೆ ಯಾವ್ದದ್ದು ಸೊರಬಕ್ಕಲ್ಲ ಅದಕ್ಕಿಂತ ಮುಂದೆ ಅಲ್ಲಿ ಮೇಲೆ ಸ್ವರ್ಗ 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 ನಿನ್ನನ್ನು ಯಾಕೆ ಕಟ್ಬಿಡುದು ಅವರು ಪ್ರಯೋಜನ ಇಲ್ಲ. ನೀನು ನನ್ನನ್ನು ಕಟ್ಟುಕೊಂಡು ಹೋಗ್ಲಿಕ್ಕೆ ಅದು ದೊಡ್ಡಮ್ಮ ಹೇಳಿದ್ದಾಳೆ. ಯಾವುದು ನಿನ್ನ ದೊಡ್ಡಮ್ಮ ಅಲ್ಲ ಮತ್ತೆ ನಿಮ್ಮ ಅಮ್ಮನ ನನ್ನಮ್ಮ ನಿನಗೆ ದೊಡ್ಡಮ್ಮ ಹೇಗ? ನೀವು ನನಗೆ ಅಮ್ಮ ಆದ್ರೆ ಅಮ್ಮ ನಮ್ಮ ದೊಡ್ಡಮ್ಮ ಆಗುದಿಲ್ಲ. ಅಮ್ಮ ನಮ್ಮ ಅಜ್ಜಿ ಆಗ್ಬೇಕು. ದೊಡ್ಡಮ್ಮ ಅಜ್ಜಿ ಅಲ್ಲ ದೊಡ್ಡ ಅಮ್ಮ. ದೊಡ್ಡ ತಾಯಿ ಅಮ್ಮ ದೊಡ್ಡಮ್ಮ ಹೇಳಿ ದೊಡ್ಡಮ್ಮ ಇದು ಸಿದ್ದಮ್ಮ ಹೇಳಿದ್ದು ದ್ವಿತೀಯಮ್ಮ ದ್ವಿತೀಯಮ್ಮ ಹೇಳಿದು ಸ್ವರ್ಗವನ್ನು ಗೆಲ್ಲುವಂತಹ ಚಂದವನ್ನು ವರ್ಣಿಸಿ ಬಣ್ಣಿಸಿ ಸೂಕ್ತವಾದಂತಹ ಜನ ನೀನೇ. ಹೋಗುವಾಗ ಹಿಂದಿನಿಂದ ಹಿಂಬಾಲಿಸಿಕೊಂಡು ಹೋಗಿ ವರ್ಣಿಸಿಕೊಂಡು ಬಂದು ಹೇಳಬೇಕು ವಿಷಯ ಅಂತ. ದೂತನಾಗಿ ಹೋದವರು ನಿಮ್ಮ ನಾತನೊಟ್ಟಿಗೆ ಹೋದಾಗ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಉಂಟಲ್ಲ. ಹೇಗೆ ಸ್ವರ್ಗಕ್ಕೆ ಹೋಗಿದ್ದೇನೆ. ಅಲ್ಲೇ ವರ್ತಮಾನ ಮಾತ್ರ ಕೇಳಿದ್ರೆ ಅಮ್ಮ ಉಂಟು ತನ ಬಂದದಲ್ಲ. ಅಯ್ಯೋ ಬೇಸರಾಗುತ್ತದೆ. ಲಾಲಿಸಬೇಕು ತಾಯಿ ಎಂತ ಬಿದ್ದಲ್ಲ ಮತ್ತೆ ಹುಡುಕ್ತಾ ಇದ್ದಿ ಎಲ್ಲಿಂದ ಪ್ರಾರಂಭಿಸುದು ಅಂತ ಆಲೋಚನೆ. ಅದಕ್ಕೆ ಹೇಳುದು ಸರಿ ಸಿಕ್ಕಿಸಿಕೊಂಡು ಬರಬೇಕು. ಎಂತದ್ದು ವಿಷಯ ಹೇಳ್ತೇನೆ. ಹೇಗೆ ಸ್ವರ್ಗದಿಂದ ಬಂದದಲ್ಲ, ಅವಸರವಾಗಿ ಹೋಯ್ಕೊಂಡು ಬಂದದ್ದು. ಆ ಗಡಿಬಿಡಿಯಲ್ಲಿ ಅದ್ರ ವಿಷಯ ಅಷ್ಟೇ. ಏನು
ನಾನು ನಿಮ್ಮ ಗಂಡ ಎಲ್ಲರೂ ಸೇನೆ ಸಮೇತರಾಗಿ ಇಲ್ಲಿಂದ ಹೊರಟೆವು. ಹೋಗಿ ಹೋಗಿ ಹೇಗೂ ಸ್ವರ್ಗವನ್ನು ತಲುಪಿದೆವು. ಸ್ವರ್ಗವನ್ನು ತಲುಪಿ ನಿಮ್ಮ ಗಂಡ ಸುತ್ತಲೂ ಕಣ್ಣಾಯಿಸಿದ್ರು. ಇದುವೇ ಹರಿವರ್ಷ ಕಂಡ. ಮುಂದೆ ಕಾಣುವುದೇ ಸ್ವರ್ಗ. ಒಳಗಿದ್ದಾರೆ ದೇವತೆಗಳು, ಅಷ್ಟದಿಕ್ಪಾಲಕರು ಎಲ್ಲರೂ ಸೇರಿದ್ದಾರೆ. ಅವರನ್ನೆಲ್ಲ ಉತ್ತರಿಸಿ ಸ್ವರ್ಗವನ್ನು ನಮ್ಮ ಕೈ ಮಾಡಿಕೊಂಡು ನೇರವಾಗಿ ಪೀಠವನ್ನು ಏರಬೇಕು ಅಂತ ನಿಮ್ಮ ಗಂಡ ಹೇಳಿದ್ರು. ಸರಿ, ಎಲ್ಲರೂ ಶಸ್ತ್ರಾರ್ಥಗಳನ್ನು ಹಿಡಿದುಕೊಂಡು ಸಜ್ಜಾಗಿದ್ರು. ಯಾವುದು ಶಸ್ತ್ರಾರ್ಥಗಳನ್ನು ಹಿಡಿದುಕೊಂಡು ಸಜ್ಜಾದ್ರು. ಹೊರಗಿನ ವಿಷಯ ಕೇಳ್ತಾ ಅವನಿಗೆ ದೇವರಿಗೆ ಗೊತ್ತಾಗಿದೆ. ದೇವರ ಆಟದವರು ಬೇಗ ಬರ್ತೀನಿ ಅಂತ ಹೇಳಿ ಬಂದಿದ್ದೇವೆ. ಗಡಿಬಿಡಿಲಿದ್ದೇನು? ಗಡಿಬಿಡಿ ಅಂತ ವಿಷಯ ಆಗಿ ಆಗುತ್ತು. ಒಮ್ಮೆ ಹೇಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಮ್ಮ ಒಳಗಿನಿಂದ ದೇವರಿಗೆ ವಿಷಯ ಗೊತ್ತಾಗಿದೆ. ಆಟದವರೆಲ್ಲ ಬಂದಾಗಲೇ ಆಟದವರಲ್ವಾ, ಹಠದವರೆಲ್ಲ ಅರ್ಥ ಸಿಗಬೇಕೆನ್ನುವ ಹಠ ಇರುವ ಎಲ್ಲ ಬಂದು ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಇವರಿಗೊಂದು ಮುದ್ದೆ ಕಳಿಸಬೇಕು ಎನ್ನುವ ಹಾಗೆ ಅಷ್ಟದಿಕ್ಪಾಲಕರು ಸಮೇತರಾಗಿ ದೇವೇಂದ್ರ ಉತ್ತರಿಸುವುದಕ್ಕಾಗಿ ಬಂದು ಎದುರು ನಿಂತಿದ್ದಾರೆ. ಅಮ್ಮ ಏನು ಮೊದಲಾಗಿ ಅಷ್ಟದಿಕ್ಪಾಲಕರು ನಿಮ್ಮ ಗಂಡನ ಎದುರು ನಿಂತು ಅಷ್ಟದಲ್ಲಿ ಒಂದು ಪದ್ಯ ತಗೊಂಡು ಅಷ್ಟದಲ್ಲೇ ಪದ್ಯ ತಗೊಂಡು ಪೂರ್ಣ ಮಾಡಲಿಲ್ಲ, ಅರ್ಧ ದಿಕ್ಕ ತಗೊಂಡು ಎಲ್ಲ ಅರ್ಥ ಕಷ್ಟದಲ್ಲಿ ನಾಲ್ಕು ಮಾತಾಡಿದ್ದು ನಿಮ್ಮ ಗಂಡನ ಎದುರು ಪೆಟ್ಟು ತಿದ್ದದ್ದು ಅಲ್ಲಿಂದ ಓಡಿ ಅವರನ್ನ ನಂಬಿಕೊಂಡ್ರೆ ದೇವೇಂದ್ರ ಆಗತಿ ಬಿಡುವ. ಅವರ ನಿರೀಕ್ಷೆ ಮೊದಲು ಇರಲಿಲ್ಲ ನಮಗೆ. ನಿರೀಕ್ಷೆ ಇದ್ದದ್ದು ಸ್ವರ್ಗದ ದೀಪದ ಮೇಲೆ, ಆ ಸುರೇಂದ್ರನ ಮೇಲೆ. ಇವ ಏನಾದ್ರು ಮಾಡಿ ಅದು ಸ್ವಲ್ಪ ಯುದ್ಧಕ್ಕೆ ತೂಕ ಬರ್ಬೋದು, ಇವ ಇಳಿದ ಮೇಲೆ ಕಣಕ್ಕೆ ಅಂತ ನಾವು ಕೂಡ ಆಲೋಚನೆ ಮಾಡಿದೆವು. ಬರ್ತದೆ ಯುದ್ಧ ಇಳಿದಲ್ಲ ರಣರಂಗಕ್ಕೆ. ನಿಮ್ಮ ಗಂಡನೊಂದಿಗೆ ಯುದ್ಧವನ್ನು ಮಾಡಿದ, ಹೋದವನ್ನು ಮಾಡಿ ಅಲ್ಲಿಗೆ ಸೋತ ಅವ ಹೋದ. ಅವನು ಎಲ್ಲಿ ನಿಂತಿದ್ದಾನೆ ಅಂತ ಬೇಕಾದ ಪೀಠ ನಮ್ಮದಾಯ್ತು. ಆಯ್ತು, ಜಯಘೋಷ ಮಾಡಿದೆವು. ಕೇಳಲಿಲ್ಲ, ನಮ್ಮವರ ಜ್ವರ ಜಾಸ್ತಿ ಆಯ್ತು. ಹೌದೌದು, ಅಮ್ಮ ನಿಮ್ಮ ಗಂಡ ಸ್ವರ್ಗವನ್ನು ಪೀಠವನ್ನು ಏರಿದ್ರು. ಸಂತೋಷದಿಂದ ಸಂಭ್ರಮದಿಂದ ಇರಬೇಕಾದ್ರೆ ಸ್ವರ್ಗದಲ್ಲಿರುವಂತಹ ಎಲ್ಲವನ್ನು ಅನುಭವಿಸಬೇಕು. ಅಲ್ಲಿ ನಾಟ್ಯ ವೈಭವ ಉಂಟಂತೆಲ್ಲ, ಗಾನ ವೈಭವ ಎಲ್ಲವೂ ಬರಲಿ ಎನ್ನುವ ಹಾಗೆ ಕನಸನ್ನೆಯಲ್ಲಿ ಆಜ್ಞೆ ಮಾಡಿದ್ದೆ ತಡ ನಿಮ್ಮ ಗಂಡನ ಮುಂದೆ ಪ್ರದರ್ಶನ ಆಯ್ತಮ್ಮ. ಎಲ್ಲವನ್ನು ಅನುಭವಿಸುತ್ತಾ ಇರಬೇಕಾದ್ರೆ ಅಮ್ಮ ರಭಸದಲ್ಲಿ ರಘು 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 ಎಲ್ಲ ಇದ್ದದನ್ನೆಲ್ಲ ಕೆಳಗೆ ಹಾಕೊಂಡೇ ಬಂದ. ಯಾರದಷ್ಟು ಗಡಿಬಿಡಿ? ಅವ ದೇವತೆ ಅಲ್ಲ, ಮತ್ತೆ ಯಕ್ಷರಾಜ ಪಿಂಗಲಾಕ್ಷನಂತೆ ಬಂದ ನಿಮ್ಮ ಗಂಡನ ಎದುರು ನಿಂತ. ಮಾತಿಲ್ಲ ಕಥೆ ಇಲ್ಲ. ಮತ್ತೆ ಅಲ್ಲಿಗೆ ರೆಕ್ಕೆಯಿಂದ ಅಂದ್ರೆ ಒಂದು ನಿಮ್ಮ ಗಂಡನ ಬಾಲಿಸಿದ್ರು. ಆವಾಗ ಅವರು ಸುಮ್ಮನೆ ಬಿಡುವುದಿಲ್ಲ. ಬಿಡ್ಲಿಲ್ಲ. ಅವರು ಯಾವಾಗಲೂ ಬಿಡುವುದೇ. ಬಿಟ್ಟರೆ ಏಸಿಗಲ್ಲ, ಅವರಿಂದ ಬಿಟ್ಟರೆ ಯಾಕೋ ನನ್ನವರು ಶಕ್ತಿಗಾರರು. ಶಕ್ತಿಗಾರ ನಿನ್ನ ಅಪ್ಪ ಅಲ್ಲಪ್ಪ, ಶಕ್ತಿಗಾರು. ಅಮ್ಮ ಏನ್ ಕುಳಿತಿದ್ದವರು ನಿಂತದ್ದೇ ತಡ ಅವನಿಗೆ ಹೆದರಿಕೆ ಆಯ್ತು ಅಂತದ್ದು ಗೊತ್ತಿಲ್ಲ. ನಾಲ್ಕು ಹಿಂದೆ ಹೋದ, ಮತ್ತೆ ರಭಸ ತಗೊಂಡ, ರಗ ಅಂತ ಬಂದ. ಎಡಕಾಲು ತೆಗೆದು ನಿಮ್ಮ ಗಂಡನ ಎದೆಗೆ ಹೌದೌದು. ಮತ್ತೆ ತಾಗದೆ ಪಾಪ ಅವರಿಗೊಂದು ಸಣ್ಣ ಇರುವೆ ಕಚ್ಚಿದ್ರೆ ನೋವಾಗುತ್ತದೆ. ಇನ್ನು ಎದೆ ಮೇಲೆ ಕಾಲಿಟ್ಟಿದ್ದಾರೆ, ಮೇಲೆ ಕಾಲಿಡುವಾಗ ಸುಮ್ಮನೆ ಇರ್ತಾನ ಪಾಪ. ನೀವು ಪಕ್ಕದಲ್ಲಿ, ನಾವು ಆಸುವಾಸಲ್ಲಿದ್ದೆವು. ಎದಿರುವಂತ ಮೊಬ್ಬೆ ಹಾಕುದು ಬೇಡ, ಎಕ್ಸೆಲ್ ತೆಗಿರಿ. ಹಾಗಲ್ವಾ ಕಾಲಿಟ್ಟದ್ದು ಯಕ್ಷಣೆ ತೆಗೆಯಿದ್ರೆ ಏಕೋಚರ ಆಗುದಿಲ್ಲ. ಅದಕ್ಕೆ ಬಂದವರಿಗೆ ಮರ್ಯಾದೆ ಕೊಟ್ಟದ್ದು ಯಕ್ಷಣೆ ಕಾಲು ತೆಗೀರಿ ಹೇಳಿದ್ದೆ ತಡ. ಕಾಲು ತೆಗೆದ, ಮತ್ತೆ ನಾಲ್ಕು ಹೆಜ್ಜೆ ಹಿಂದೆ ಹೋದ. ಅಲ್ಲಿಂದ ರಭಸ ತಗೊಂಡು ರಗ ನಿಮ್ಮ ಗಂಡ ಪುನಃ ಬೆಟ್ಟು ತಿಂದವರ ಮೇಲೆ ನಿಂತವರು ಅಲ್ಲಿಗೆ ಮಲಗಿ. ಹೌದೌದು, ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರಲ್ಲ. ಮಾಡ್ಯಾರು ಅಂತ ನಾನು ಕೂಡ ಆಲೋಚನೆ ಮಾಡಿದೆ. ಅಲ್ಲ, ಯುದ್ಧ ಮಾಡ್ಯಾರು ಅಂತ ಅಮ್ಮ
ಹೇಳ್ತಾರೆ ಅಂತ ನಿರೀಕ್ಷೆ ಇರುವಾಗ ಇಲ್ಲ ಹೇಳುದು ಕಾಣುದಿಲ್ಲ. ಇವತ್ತೇನು ಹೇಳುದು ಕಾಣಿ ಹೇಳುದು ಕಾಣುದಿಲ್ಲ. ಎಂತ ಶಬ್ದ ಕೂಡ ಕೇಳುದಿಲ್ಲ. ಪ್ರತಿಕ್ರಿಯೆ ಇಲ್ವಾ? ನಿಮ್ಮ ಪತಿಯ ಪ್ರತಿಕ್ರಿಯೆ ಅಂತದಿಲ್ಲ. ಇವತ್ತ್ಯಾಕೆ ಪ್ರತಿಕ್ರಿಯೆ ಇಲ್ಲ? ಉಚ್ಛ್ವಾಸ ನಿಶ್ವಾಸ ಎಂತದ್ದು ಕಾಣ್ತಾ ಇಲ್ಲ. ವಿಶ್ವಾಸ ಇಲ್ಲ. ಪ್ರಾಯಶಃ ನಾನು ಮಾತಾಡಿದ್ದು ಕೇಳುದಿಲ್ಲ. ಹೌದು, ಕೇಳುದಿಲ್ಲ ಕೇಳುದಿಲ್ಲ. ಹಾಗೆಂತ ನಾನು ಎಣಿಸಿ ಕಿವಿಯಲ್ಲಿ ಹೇಳಿದೆ, ಹೇಳಿ ಅವ ಬಂದ ವೈರಿ ನಿಂತಿದ್ದಾನೆ, ಯುದ್ಧ ಮಾಡಿ ಇಲ್ಲ ಎಂತದಿಲ್ಲ. ಅದೇ ಯಾರಿ ಗೊತ್ತು, ಹೀಗೆ ಜೊತೆಗೆ ಕಿವಿ ಗೊತ್ತು ಕೇಳಿದೆ. ಏನಾಯ್ತು? ಏನಾದ್ರು ಶಬ್ದ ಕೇಳ್ತದ, ಡಿಬ್ ದಿಬಾರ್ ಡಿಬ್ ದಿಬಾರ್ ಹೃದಯ ಡಿಬ್ ದಿಬಾರ್ ಡಿಬ್ ದಿಬಾರ್ ಅಂತ. ಹೃದಯ ಬಡಿತ ಕೇಳ್ತಾ ಇಲ್ಲ. ಯಾಕೆ ಅನುಮಾನ ಬಂತು, ಸ್ತಬ್ಧವಾಯಿತು. ಅಮ್ಮ ಮತ್ತೊಮ್ಮೆ ಸರಿಯಾಗಿ ಹೀಗೆ ನಾಡಿ ಇದು ಪರೀಕ್ಷೆ ಮಾಡಿ ನೋಡ್ತೇನೆ. ಅಲ್ಲ, ಅವರಿಗೇನು ಆಗುದಿಲ್ಲ. ಅವರ ಗಟ್ಟಿ ಗಟ್ಟಿ ಜೀವ. ಅಮ್ಮ ಎಂತದ್ದು ನೋಡುದಮ್ಮ, ಇಷ್ಟೊತ್ತ ನಾಳೆಗೆಯನ್ನು ಹೊರಗೆ ಹಾಕಿದ್ದಾರೆ, ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ಲೋಕವನ್ನು ತೊರೆದು ನಿಮ್ಮ ಗಂಟಾಲ